ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಇವತ್ತು ಮಾರ್ನಿಂಗ್ಗೆ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಬಂದು ನಾನು ಅಡುಗೆ ಮನೆಯಲ್ಲಿ ಫುಡ್ ಪ್ರಿಪೇರ್ ಮಾಡೋಣ ಅಂತೇಳಿ ಬೆಳಿಗ್ಗೆನೇ ಯಾಕೋ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಮುದ್ದೆ ಸಾಂಬಾರು ಮಾಡೋಣ ಅಂತೇಳಿ ನಾನಿಲ್ಲಿ ಅವರೆಕಾಳು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಅವರೆಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳು ಸಾಂಬಾರನ್ನ ಈ ವೆದರಲ್ಲಿ ತಿನ್ನೋದ್ರಿಂದ ನಮಗೆ ಕೆಲವೊಂದು ಬೆನಿಫಿಟ್ಸ್ ಸಿಗುತ್ತೆ. ಸೊ ಕೆಲವೊಂದು ಮನೆಗಳು ಟೈಲ್ಸು ಗ್ರಾನೈಟ್ಸ್ ಇರುತ್ತಲ್ವ, ನಾವು ಓಡಾಡೋದ್ರಿಂದ ಜಾಸ್ತಿ ಒಂಥರ ಶೀತ ಥರ ಆಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ಈ ಥರ ವಾರಕ್ಕೊಂದು ದಿನ 2 ದಿನ ಈ ಥರ ಅವರೆಕಾಳು ಸಾಂಬಾರು ತಿನ್ನೋದ್ರಿಂದ ಆ ಥರ ಶೀತ ಎಲ್ಲ ಕಡಿಮೆ ಆಗುತ್ತೆ ಆ ಥರ ಹೇಳ್ತಾರೆ. ಸೊ ನಾನು ಅದಕ್ಕೆ ಟ್ರೈ ಮಾಡ್ತೀನಿ ಈ ಥರ ರೆಸಿಪಿಗಳನ್ನ. ಸೊ ಒಂದು ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ, ಇನ್ನೊಂದು ಕಡೆ ನಾನು ಮುದ್ದೆ ರೆಸಿಪಿನೂ ಕೂಡ ಮಾಡ್ತಾಯಿದ್ದೀನಿ. ಮುದ್ದೆ ಒಂದು ಕಡೆ ಪ್ರಿಪೇರ್ ಮಾಡಿಕೊಂಡು ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಹೇಳಿದ್ನಲ್ಲ ಶೀತ ಕಮ್ಮಿ ಆಗುತ್ತೆ. ಸೊ ಈ ಥರ ವೆದರ್ಗಳಿದ್ದಾಗ ಈ ಥರ ಸಾಂಬಾರುಗಳನ್ನ ನೀವು ಕೂಡ ಟ್ರೈ ಮಾಡಿ. ಇದು ರೆಸಿಪಿನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ನೀವು ಚೆಕ್ಔಟ್ ಮಾಡಿ. ನೆಕ್ಸ್ಟು ನೈಟು ಯಾಕೋ ಒಂಥರ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಪಾತ್ರೆ ಎಲ್ಲ ತೊಳೆದೇ ಇರಲಿಲ್ಲ, ಪಾತ್ರೆ ಎಲ್ಲ ಹಾಗೆ ಇದ್ವು. ಆ ಪಾತ್ರೆಗಳನ್ನೂ ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆ ಮುದ್ದೆ ಆಯಿತು, ಸಾಂಬಾರು ಆಯಿತು, ರೈಸ್ಗೂ ಕೂಡ ಇಟ್ಕೊಂಡೆ. ಮುದ್ದೆ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಮುದ್ದೆಗಳನ್ನ ಕಟ್ತಾಯಿದ್ದೀನಿ. ಮುದ್ದೆ ಮಾಡಿದ್ಮೇಲೆ ನಾನು ಹಾಟ್ ಬಾಕ್ಸ್ಗೆ ಅದನ್ನ ಶಿಫ್ಟ್ ಮಾಡಿ ಟೀ ಮಾಡಿರಲಿಲ್ಲ, ಟೀ ಕೂಡ ಮಾಡಿಕೊಂಡು ಟೀ ಕೂಡ ಕುಡ್ದಾದ್ಮೇಲೆ ಒಂದು ರೌಂಡ್ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಆಲ್ಮೋಸ್ಟ್ ಅಷ್ಟರಲ್ಲೇ 9:30 ಮೇಲಾಗಿದ್ದು ಟಿಫನ್ ತಿನ್ನೋಣ ಅಂತ ಹೇಳಿ ಬೆಳಿಗ್ಗೆನೇ ಮುದ್ದೆ ಕೂಡ ತಿಂತಾಯಿದ್ದೀನಿ. ನಾನು ತಿಂದು ನಮ್ಮ ಡಿಂಪುಗೂ ಕೂಡ ಮುದ್ದೆನ ತಿನ್ನಿಸ್ದೆ. ನೆಕ್ಸ್ಟು ಪಾಪುಗೆ ಸರಿ ಏನು ಕೊಟ್ಟಿರಲಿಲ್ಲ, ಸೊ ಅವಳಿಗೆ ಇದು ಉಪ್ಪಿಟ್ಟು ಥರ ಮಾಡಿಕೊಡೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಅದು ಇಷ್ಟಪಟ್ಟು ನನ್ನ ಮಗಳು ತಿಂದ್ಲು ಅಂತಲೇ ಹೇಳ್ಬೋದು. ಇದು 11 months ಬೇಬಿ ಫುಡ್ಡು. ಈ ವಿಡಿಯೋನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ನೋಡಿ. ಮಕ್ಕಳಿಗೆ ಏನಾದರೂ ಫುಡ್ ತಿನ್ಸೋರಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳು ಕೂಡ ಲೈಕ್ ಮಾಡ್ತಾರೆ ಅಂತಲೇ ಕೂಡ ಹೇಳ್ಬೋದು. ಸೊ ನನ್ನ ಮಗಳು ಇಷ್ಟಪಟ್ಟು ತಿಂದಳು. ಅವಳು ತಿನ್ನೋ ಅಷ್ಟರಲ್ಲಿ ಅವಳ ಅವಸ್ಥೆ ನೋಡಿ ಈ ಥರ ಆಗಿತ್ತು. ಮಕ್ಕಳಿರೋ ಮನೆ ಅಂದ್ರೇ ಹಿಂಗೆ ಅಲ್ವಾ ನೋಡಿ, ಈ ಥರ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು, ನೀರೆಲ್ಲ ಚೆಲ್ಕೊಂಡು ಈ ಥರ ಆಟ ಆಡಿಕೊಂಡು. ಈ ಥರ ಇದ್ರೇ ಅವಳು ಟಿಫನ್ ತಿನ್ನೋದು, ಇಲ್ಲಾಂದರೆ ಸ್ಟ್ರಿಕ್ಟಾಗಿ ಕೂರಿಸ್ಕೊಂಡು ತಿನ್ನಿಸ್ತೀನಿ ಅಂದರೆ ಅವಳಿಗೆ ತಿನ್ಸೋಕ್ಕಾಗಲ್ಲ. ಅಷ್ಟರಲ್ಲಿ ನನ್ನ ಮಗಳು ಈ ಥರ ಆಟ ಆಡ್ತಿದ್ಲು. ನನ್ನ ಮಾರ್ನಿಂಗ್ ರೊಟೀನ್ ಈ ಥರ ಇತ್ತು. ಈವ್ನಿಂಗ್ದು ಸಂಜೆ ಆಗ್ತೀನಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.